ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ಅದನ್ನು ಯಾವ ಥರ ರಿಸಲ್ಟ್ಸನ್ನು ಚೆಕ್ ಮಾಡಬೇಕು, ಇವತ್ತು ಬೆಳಗ್ಗೆ 11 ಗಂಟೆಗೆ ಅಫಿಷಿಯಲ್ ಆಗಿ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಾಳೆ ಅಥವಾ ನಾಡಿದ್ದು ನಿಮಗೆ ಕಾಲೇಜಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಅಫಿಷಿಯಲ್ ಆಗಿ ನಿಮಗೆ ಇವತ್ತು ಬೆಳಗ್ಗೆ 11 ಗಂಟೆಗೆ ವೆಬ್ಸೈಟ್ನಲ್ಲಿ ಸಿಗ್ತಾ ಹೋಗುತ್ತೆ. ವೆಬ್ಸೈಟ್ನಲ್ಲಿ ಯಾವ ಥರ ಅಥವಾ ಮನೆಯಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಯಾವ ಥರ ಚೆಕ್ ಮಾಡಬೇಕು ಏನು ಅಂತ ಅನ್ಕೊಂಡು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಈಗ ಆಲ್ರೆಡಿ 1 ಮಾರ್ಚ್ 1ರಿಂದ ಮಾರ್ಚ್ 22ವರೆಗೆ ಕೂಡ ಎಕ್ಸಾಮ್ ನಡೆಸಿದ್ದು. ಆ ಎಲ್ಲ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮುಗಿದು ಹೋಗಿದೆ ಮತ್ತು ಅದ್ರ ಜೊತೆಗೆ ಎಲ್ಲ ರಿಸಲ್ಟ್ಸ್ಗಳು ರೆಡಿ ಇದ್ದಾವೆ. ಸೊ ಹಾಗಾಗಿ ಇವತ್ತೇನಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಅಧ್ಯಕ್ಷರು ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶನ ಕೂಡ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾಯಿದ್ದಾರೆ ಬೆಳಗ್ಗೆ 11 ಗಂಟೆಗೆ. ಸೊ ಆ ವೆಬ್ಸೈಟ್ನಲ್ಲಿ ಯಾವುದು ವೆಬ್ಸೈಟ್ ಅನ್ನೋದನ್ನು ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕರ್ನಾಟಕ ರಿಸಲ್ಟ್ಸ್ .nic.in ಅಂತ ಏನಿದೆಯಲ್ಲ, ಸೊ ಈ ಪರ್ಟಿಕ್ಯುಲರ್ ಜಾಲತಾಣದಲ್ಲಿ ಹೋಗಿ ನೀವು ಚೆಕ್ ಕೂಡ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಆಗ ರಿಸಲ್ಟ್ಸ್ನ ಯಾವ ಥರ ಚೆಕ್ ಮಾಡ್ಬೇಕು ಏನಂತ ನೋಡಿ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಕಾರ್ ರಿಸಲ್ಟ್ಸ್ .nic.in ಅಂತ ಕ್ಲಿಕ್ ಮಾಡ್ಕೋತೀರಾ. ಸೊ ಇಲ್ಲಿ ಬಂದು ನಿಮಗೆ ದ್ವಿತೀಯ PUC ಪರೀಕ್ಷೆ ಅಂತ ಬರುತ್ತೆ, ಅದನ್ನು ಟಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಎಂಟರ್ ರಿಜಿಸ್ಟರ್ ನಂಬರ್, ನಿಮ್ಮ PUC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇಮಿಡಿಯೇಟಾಗಿ ಯಾವ ಕಾಂಬಿನೇಷನ್ ಆರ್ಟ್ಸು, ಸೈನ್ಸು, ಕಾಮರ್ಸು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮಗೆ ರಿಸಲ್ಟ್ಸ್ ಕೂಡ ನಿಮ್ಮ ಮೊಬೈಲ್ನಲ್ಲಿ ಫಿಂಗರ್ ಟಿಪ್ನಲ್ಲಿ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಕೂಡ ಪ್ರಕಟ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸೊ ಹಾಗಾಗಿ ವೆಬ್ಸೈಟ್ನ ಫಸ್ಟ್ ನೀವು ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ನ ಓಪನ್ ಮಾಡೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗೂಗಲ್ನಲ್ಲಿ ಹೋಗಿ ಕಾರ್ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. KAR results.nic.in ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ದ್ವಿತೀಯ PUC ಅಂತ ಬರುತ್ತೆ, ಅದನ್ನು ಟಿಕ್ ಮಾಡಿಕೊಂಡು ಸೆಕೆಂಡ್ PUC ಎಕ್ಸಾಮಿನೇಷನ್ ಅಂತ ಎಂಟರ್ ರಿಜಿಸ್ಟರ್ ನಂಬರು, ಸಬ್ಜೆಕ್ಟ್ ಕಾಂಬಿನೇಷನ್, ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮ್ಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ಈಗ ಪ್ರೆಸೆಂಟ್ಲಿ ಈಗ 2023 ಸಪ್ಲಿಮೆಂಟರಿ ರಿಸಲ್ಟ್ಸ್ನ ಶೋ ಮಾಡ್ತಾ ಇದೆ. ಬಟ್ ಈಗ 11 ಗಂಟೆಗೆ ಕರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ. ನಂತರ ನೀವು ಎಂಟ್ರಿ ಮಾಡ್ಕೊಂಡಾಗ ನಿಮಗೆ 100% 2024 ದ್ವಿತೀಯ PUC ರಿಸಲ್ಟ್ಸ್ಗಳು ನಿಮ್ಮ ಫಿಂಗರ್ ಟಿಪ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪ್ರಕಟ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಈಸಿಯೆಸ್ಟ್ ವೇ ಚೆಕ್ ಮಾಡ್ಕೊಳೋದು ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಕೂಡಲೇ ಎಲ್ಲರೂ ಕೂಡ ರಿಸಲ್ಟ್ಸ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲರಿಗೂ ಕೂಡ ಇದು ಆಲ್ ದಿ ಬೆಸ್ಟ್ ಅಂತ ಮತ್ತೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.